ಗಿಲ್ಲಿ ಅಂದರೆ ಅವರು ಜೀವನನ ತುಂಬ ಸೀರಿಯಸ್ ಆಗಿ ತೊಗೊಂಡೇ ಇಲ್ಲ. ಅಂದರೆ ಅದೇ ವರ್ಕ್ ಆಗ್ತಿದೆ ಅವರಿಗೆ ಆ್ಯಕ್ಚುಲಿ. ಲೈಫ್ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಅಂತ ಹೇಳೋದು 2 ವಾರ ನೋಡಿ ಅವ್ರು ಕಾಮಿಡಿ ಮಾಡ್ತಾರೆ ಅಂದ ಮಾತ್ರಕ್ಕೆ ಅವ್ರ ಲೈಫಲ್ಲಿ ಸೀರಿಯಸ್ ಆಗಿಲ್ಲ ಅಂತ ಅಂದ್ಕೊಳ್ಳೋದು ದೊಡ್ಡ ತಪ್ಪು. ಆ್ಯಂಡ್ ಗಿಲ್ಲಿ ಅನುಭವಿಸಿರೋ ಕಷ್ಟ, ಅವನು ನೋಡಿರೋ ನೋವುಗಳು ನೀವು ಕಾಲು ಭಾಗ ನೋಡಿರಲ್ಲ. ಬಿಗ್ ಬಾಸಿಗೆ ಬಂದಿದ ತಕ್ಷಣ ನಾವು ಗಿಲ್ಲಿಗೆ ಫ್ಯಾನ್ಸ್ ಆದವರಲ್ಲ. ಅವ್ನು 0 ಇಂದ ಸ್ಟಾರ್ಟ್ ಮಾಡಿದಾಗ ಹೀರೋ ಆಗೋವರೆಗೂ ನೋಡಿದ್ದೀವಿ ನಾವು. ಜನಗಳ ನಗ್ಸೋಕ್ಕೋಸ್ಕರ ಕಾಮಿಡಿ ಮಾಡ್ತಾನೆ ಹೊರತು ಅವ್ನ ಲೈಫ್ನ ಅವ್ನು ಕಾಮಿಡಿ ಮಾಡ್ಕೊಂಡಿಲ್ಲ ಆ್ಯಂಡ್ ಮಾಡ್ಕೊಳ್ಳೋದು ಇಲ್ಲ. ಜೀವನದಲ್ಲಿ ಯಾರು ತುಂಬ ಕಷ್ಟ ನೋವು ಅನುಭವಿಸಿರ್ತಾರೋ ಅಂಥವ್ರೆ ಇನ್ನೊಬ್ರಿಗೆ ಖುಷಿ ಕೊಡೋಕ್ಕೆ ಸಾಧ್ಯ. ಸೀರಿಯಸ್ನೆಸ್ ಎಲ್ಲರೂ ಇದ್ದೇ ಇರುತ್ತೆ. ಹಾಗಂತ ಕಾಮಿಡಿ ಮಾಡಿಲ್ಲ ಅಂತಂದರೆ ಜನಗಳು ಹೇಗೆ ಇಷ್ಟಪಡ್ತಾರೆ? ಆ್ಯಂಡ್ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡ್ತಿರೋ ರೀಸನ್ನೇ ಗಿಲ್ಲಿಗೋಸ್ಕರ. ಆ್ಯಂಡ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದೇ ಗಿಲ್ಲಿ ಒಬ್ಬನೇ. ನಾಯಿಗಳ ಥರ ಕಿತ್ತಾಡಿಕೊಂಡು ಹೆಂಗೆ ಹೋಗ್ಬಿಡುತ್ತೆ ಅಂತಂದರೆ ಅವನೊಂದು ಮಾತು ಹೇಳ್ದ, ಅದೆಷ್ಟು ನಿಜ ಅಂತಂದರೆ, ಕೆಲ್ಸಕ್ಕೆ ಹೋಗಿರ್ತೀವಿ, ಸಾಕಾಗಿರುತ್ತೆ, ಅಲ್ಲೂ ಒಂದಷ್ಟು ಬಯಸ್ಕೊಂಡಿರ್ತೀವಿ, ಮನೆಗೆ ಬಂದು ನೆಮ್ಮದಿಯಾಗಿ ಟಿ ವಿ ನೋಡೋಣ ಅಂತಂದರೆ ನಾಯಿಗಳ ಥರ ಕಿತ್ತಾಡ್ತಿರ್ತಾರೆ. ಯಾರಿಗೆ ತಾನೇ ಇಷ್ಟ ಆಗುತ್ತೆ ನೋಡೋದಕ್ಕೆ? ಗಿಲ್ಲಿ ಇದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಟಿ ವಿ ಮುಂದೆ ಬಂದು ಕೂತ್ಕೊಡ್ತೀವಿ ಹೊರತು ಅಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ ಬಂದು ಟಿ ವಿ ಮುಂದೆ ಕೂತ್ಕೊಳ್ಳೋಲ್ಲ ನಾವು. ಯಾಕಂದರೆ ಎಂಟರ್ಟೈನ್ಮೆಂಟ್ ಮಾಡ್ತಿರೋದೇ ಅವರು. ಅಷ್ಟು ಕಷ್ಟ ನೋಡ್ಕೊಂಡು ಬಂದಿದ್ದಾನೆ. ಈ ಥರ ಎಲ್ಲ ತಪ್ಪಾಗಿ ಹೇಳೋದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಸೊ ನಿಮಗೆಲ್ಲ ಏನು ಅನಿಸುತ್ತೆ?